ಎಷ್ಟು ಸೇಬು? ಹಾಂ ಪಪ್ಪ ಯಾವ ಸೇವ? ಎಷ್ಟಿದು ಸೇಬು? 260 ಜಾಣ ಬಿಸಿಲಿಗೆ ಎಲ್ಲ ಬಾಡೋದಾಗದ, ಇದಕ್ಕೆ 260. ನಿಮ್ಮ ಮಕ್ಕ ನೋಡಿದ್ರೆ ಭಾರಿ ಸೈಲಿಂಗ್ ಆಗದಲ್ವಾ? ಎತ್ತಿನ ಬಂದ ಅಂದ್ರೆ ಎತ್ತಿನ ಬಂದೆ? ಊರಿನ ಬಂದು ಬಂದ? ಹಾಂ. ದೇವ್ ಕೇಳಕ್ಕೆ ಬಂದ ಇಲ್ಲ ಬೇರೆ ಕೇಳಕ್ಕೆ ಬಂದೆ? ಜಾಣ ಕೊಡೋದೇಳು. ನಾನು ಕೊಡೋದು ಹೇಳ್ತೀನಿ, ನೀ ತಗೊಳ್ಳೋದು ಹೇಳು. 100 ರೂಪಾಯಿ ಮಾಡ್ಕೊಂಡು ಕೊಡು. 100 ರೂಪಾಯಿ ಮಾಡ್ಕೊಂಡು ಏಡ 100 ರೂಪಾಯಿ ಮಾಡ್ಕೊಂಡು ಕೊಡು ಅಂದು. ಏಡ್ ನಂದು 100 ರೂಪಾಯಿಗ ನೆಸ್ಕೊಳ್ಳಿ. ನೆಸ್ಕೊಳ್ಳಿ ಗುಡ್ಡ ಭಾರಿ ಇದಾಗಿದೆ. ನೀನು ಹೇಗೆ ಅಂತಿದ್ದಿ? 100 ರೂಪಾಯಿಗೆ ತಾನೇ ಕೇಳುತ್ತೆ ನೀನು. ಅದಕ್ಕೆ 7 ಕೊಡ್ತೀನಿ ಅಂತಿದೆಯಲ್ಲ. ನೆಸ್ ಕೊಡೋದು 7. 1 kg ಕೊಡು, ಅದಕ್ಕೆ 7 ಕೊಟ್ಟೆ. ತಗೊಳಗಿರ್ ತಕ್ಕಪ್ಪ, ಗಿರಾಕಿ ಬರ್ತಾರ, ನಾನು ವ್ಯಾಪಾರ ಮಾಡಬೇಕು. ತಕ ಅಂದ್ರೆ ಏನೇನು ಎಲ್ಲ ಜಾಸ್ತಿ ರೈಟ್ ಹೇಳ್ತಿದ್ದಿಲ್ಲ ನೀನು. 100 ರೂಪಾಯಿ ಬೇಕು ಅಂದ್ರೆ ಬೇರೆ ಕಾಯಿ ಕೊಡ್ತೀನಿ ಬಾ. ಬೇರೆ ಹಾಕೊಂಡು ಮೇಲೆ ಆ ಮಿಕ್ಸಿಲಿ ಹಾಕೊಂಡು ಆಡ್ಸ್ಕೊಂಡು ಕುಡಿಲೆ. ಮತ್ತೆ ಕರೆಕ್ಟಾಗಿ ರೈಟ್ ಕೊಡ್ಬಿಟ್ಟು ತಕೋಗ. ಕೊಡಕಾದ್ರೆ ಎಷ್ಟು ಮಾತಾಡ್ತಾನೆ ಲೆಕ್ಕ? ಯಾರ ನನ್ನ ಸುದ್ದ ಇದ್ರ ಒಣಕ ಇಟ್ಕೊಂಡು ನಿಮ್ಮ ಪಟ್ಟಿ ಪೊಗರಾಡ್ತೀಯಲ್ಲ, ಹೆಂಗೆ ಇದು ಲೆಕ್ಕ ಅಲ್ಲ. ತಕೋಬೇಕು ಅಂತಂದಮ್ಮ ಕರೆಕ್ಟಾಗ ಈಗ ರೈಟ್ ಹೇಳಿದಿತ್ತಾನೆ. ನನ್ನ ಕೈಲಿ ಇಷ್ಟಕ್ಕೆಲ್ಲ ಇಷ್ಟು ಕೊಡು ಅಂತ ಹೇಳು. ನನ್ನ ಪದಾರ್ಥ ನಾನು ಹೇಳ್ತಾವ ನಿನಗೆ ಏನಂತ ಹೇಳಿದೆ. 100 ರೂಪಾಯಿ ಕೊಡು ಅಂದ್ರೆ 100 ರೂಪಾಯಿ 2 ಸೇಬ್ ಬರ್ತಾ ತಗೊಳಕ್ಕೆ ಆದ ಆಗಲ್ಲ ಕಣ. ಅದೇನು ಹೆಚ್ಚು ಕಮ್ಮಿ ಮಾಡ್ಕೊಡು. ಎಷ್ಟಡ ನೀನು ಮಾತಾಡೋದು? ಈಗ ನೀನು ಆಗಲ್ಲ ಕಣ, ಹೆಚ್ಚು ಕಮ್ಮಿ ಮಾಡ್ಕೊ ಕೊಡು ಅಂತಂದ್ರೆ ನಾನು ಅಲ್ಲಿ ಒಂದು ಸತ ಬಂಡವಾಳ ಕಟ್ಟಬೇಕು. ನೀನು ಕೊಡೋದು ನೋಡಿದ್ರೆ 100 ರೂಪಾಯಿ. ನಾ ಕಟ್ಬೇಕಾಗಿರೋದು ಎಷ್ಟು ಹೇಳು? 70,000 80,000 ಕೊಟ್ಟು ನಾನು ಹೋಗಿ ಅಲ್ಲಿ ಅಣ್ಣ 100 ರೂಪಾಯಿ ಅದ ಕಣ, ನನಗೆ ಐಟಮ್ ಕಳಿಸ್ಬಿಟ್ಟು 70,000 80,000 ಕಣ ಕಳಿಸಿನ. ಹೆಚ್ಚು ಕಡಿಮೆ ಹಾಕೋಣ ಅಂದ್ರೆ ಹಾಕಿನ. ಯಾವ ಲೆಕ್ಕಾಚಾರದಲ್ಲಿ ಕೊಳ್ತಾ ಇದೆ? ಯಾವ ಲೆಕ್ಕಾಚಾರ? ನೀನು ಪುರಾಣ ಎಲ್ಲ ನಂಗೆ ಓದ್ಬೇಡ. ಆದ್ರೆ ಕೊಡ್ತೀನೇನು ಇದರ ಇಲ್ಲಾನು ಏನು ನೀನು ಪುರಾಣ ಎಲ್ಲ ನಂಗೆ ಓದೋನ್ನ. ಆದ್ರೂ ಕೊಡ್ತೀನೇನು ಆದ್ರೂ ಕೊಡಲ್ಲ ಅಂತಾನು ಅಂದ್ರೆ ನೀ ಕರೆಕ್ಟಾಗಿ ರೈಟ್ ಕೊಡ್ತಾನೆ, ನಾ ಕರೆಕ್ಟಾಗಿ ಕೊಡ್ತೀನಿ. ಕರೆಕ್ಟಾಗಿ ರೈಟ್ ಕೊಟ್ಟೆ ಕೊಡ್ಬೇಡ. ನೀ ಏನಡ ಮಾತಾಡೋದು ನೀನು? ಭಾರಿ ದೊಡ್ಡ ಗನ್ಸಡ ನೀನು. ನೀ ಭಾರಿ ದೊಡ್ಡ ಮನಸ್ಸಡ. ಹಾಗಂದ್ರ ನೀ ಭಾರಿ ದೊಡ್ಡ ಮನಸ್ಸನಂದೆ. ಜಾನೇ ತಕಂದೆ ತಗೊಳಲ್ವಯ? ತಗೊಳ್ಳ ಕಡ. ತಗೊಳ್ದ ಮೇಲೆ ರೈಟ್ ಒಳ ಮತ್ತೆ ಇಲ್ಲೇ ನಿಂತಿದೆ ರೋಡ್ಲಿತ್ತೀನಿ. ಏನ್ ಭಾರಿ ದೊಡ್ಡ ಗನ್ಸು ನೀ ಭಾರಿ ದೊಡ್ಡ ಗನ್ಸು. ನಿನಗೆ ಇಷ್ಟಿರ್ಬೇಕಾದ್ರ ನನ್ಗೆ ಎಷ್ಟಿರ್ಬೇಕಲ್ಲ. ಒಂದು ಸರಿ ಸಮಕ ಮಾತಾಡ್ಬೇಕು ಅಂದ್ರೆ ಒಂದು ಟ್ರೈ ದಬ್ಬಕ್ ನಿಂತ್ಕೊಂಡ್ರೆ ನಾನು ಸಮ ಒಂದು ಸೇರ್ನ ಮಡಿಕಂದ್ರ ನನ್ನ ದಂತ ವೀಟ್ ಮಾಡ್ಬೋದು. ಆಯ್ತಾ? ಜಾಸ್ತಿ ನಿನ್ನ ಜೊತೆಲಿ ಪುರಾಣ ಓದಕ್ಕಾಗಲ್ಲ. ಜಾಸ್ತಿ ಮಾತಾಡ್ರ ಕಪಾಲ ಡಿಮ್ ಅನ್ನೋ ಮಟ್ಟಿಗೆ ಅರ್ಥ ಕಳಿಸ್ತೀನಿ. ಕಪಾಲ ಡಿಮ್ ಅನ್ನೋ ಮಟ್ಟಿಗೆ ಅರ್ಥ ಕಳಿಸ್ತೀನಿ. ಹಾಗಾರ ನೀನು ದೊಡ್ಡ ಇವನು ಯಾಕ ನೀವೇನು ಇವನಡ ಋಷಿಮುನಿ ಅಡ ನೀನು ಮಾಡ್ಬಿಡಕ. ಅವನಿಗಿಂತ ಹೆಚ್ಚು ಒಂದ್ ಕಡೆ, ಅವನಿಗಿಂತ ಹೆಚ್ಚು ಬಕಾಸೂರ್ನ ನೀನು. ಅದಕ್ಕಿಂತ ಹೆಚ್ಚು ಅಂತೀನಲ್ಲ. ಹಾಗಾರ ನೀನು ಕರಡಿಯನ್ನ ಕಂಟಾಗಾರ ನೀನು ಹೊರಬಿಟ್ಟಿದೆ. ಅದ್ರಪ್ಪ ನೋಡ್ದೆ ಕಾರ್ ಮಂಚ್ ಬಡ್ಡಿ ಗಂಡ ನೀನು ನನ್ನ ನೋಡ್ದೆ. ನೋಡಿದ್ರೆ ಒಳ್ಳೆ ಕರೆಂಟ್ ಹೊಡೆದು ಕಪ್ಪಿ ಕಣ್ಣಾಗ ನೀನು ನನ್ನ ನೋಡ್ದೆ. ಅಲ್ಲ ಕಡ ರಾತ್ರಿನಾಗ ನಿನ್ನ ಹುಡುಕ್ಬೇಕಾರ 1 ವಾರ ಬೇಕು ಕತ್ಲಲ್ಲಿ. ಅಂತರ ನನ್ನ ನೀನು ಕೇವಲ ಮಾತಾಡ್ತಿದ್ದಿಲ್ಲ ಕಾಕ. ಎಲ್ಲ ಕರಿ ಸುಂದರ ಬಡ್ಡಿ ಗಣ್ಣ. ಜಾಸ್ತಿ ಮಾತಾಡೋ ಸಿಗಿದು ಕಿಮಿ ಕಟ್ಕತೀನಿ ನಿನ್ನ. ನಾನು ನನ್ನಷ್ಟು ಪಣ್ಕಿದಾರ ಎಷ್ಟು ಬಣ್ಣ ಬೇಕಾರ ನಿಂಗ? ನೀನು ಕೇವಲ ಒಂದು ಬಣ್ಣ. ನಾನು 108 ಬಣ್ಣ ಮಾಡಿದ್ದೀನಿ. ಯಾವ ಬಣ್ಣ ಬೇಕು ನಿಂಗ? ಎಲ್ಲಡ ನೀನು 108 ಥರದ ಬಣ್ಣ ಮಾಡಿರೋದು ನೀನು. ನೀನು 108 ಥರದ ಬಣ್ಣ ಮಾಡಿರೋದು ತೋರ್ಸೋಣ. ಎಲ್ಲಿದ್ದು ಎಷ್ಟು ಬಣ್ಣ ಇದ್ದು ಅಂತ ಕೇಳಿದೆ? 1 ಬಣ್ಣಡ, 2 ಬಣ್ಣಡ, 3 ಬಣ್ಣಡ, 4 ಬಣ್ಣಡ, 5 ಬಣ್ಣಡ, 6 ಬಣ್ಣಡ, 7 ಬಣ್ಣಡ, 8 ಬಣ್ಣಡ. ಅದಕ್ಕಿಂತ ಇನ್ಯಾವ ಬಣ್ಣ ತೋರ್ಬೇಕಲ್ಲ? ಅಪಟ ಕಪ್ಪು ಕಸ್ತೂರಿ ಏನಡ ತಿಳ್ಕೊಂಡಿರೋದು ನನ್ನ ನೀನು. ನಾನು ಮಗನ ನ್ಯಾವ ಹೋಗು ಹೊರದ ಕಾಪಲ್ಲ ಡಿಮ್ಮನ ಮಟ್ಗ ಮನಿ ಕಬೇಕು. ಬಟ್ ನಂಗೂ ರೇಟಾಗ ಹೋಗದ ಚೋಳಿ ಚೋಳಿ. ಏನು ಕಪ್ಪು ಕಸ್ತೂರಿ ಸಣ್ಣ ಲೈಟ್ ನಾಕಾಗಿಲ್ಲ ಕಡ. ನಿನ್ನ ನಿಲ್ಸ್ಬಿಟ್ಟು ಲೈಟ್ ಹಾಕ್ಬಿಟ್ರೆ ಬೇಗ ಇದೆ ದೀಪುರೇಗ. ಅಯ್ಯ ಬಡ್ಡ ನಿನ್ ಕರಿ ಮಕ್ಕ ನಾನು ಇಟ್ಲಿಲ್ಲ ಪಟಾಕ ಮಾಡಿದಿ ಕಣ. ಮಿಸ್ಸಾಗಿ ನೀನು ರಾತ್ರಿನಾಗ ಮನೆಗೆ ಲೈಟ್ ಹಾಕಿ ಮಾಡ್ಬಿಟ್ಟು ನೀನು ಕತ್ಲೆ ಹುಡುಕ್ಬೇಕಾರ 1 ವಾರ ಆಗಬೇಕು. ನಿನ್ನ ಕಣ್ಣಿಡ ಸೇಮ್ ಗೋಡೆ ಕಂಡಾಗಿದೆಯಲ್ಲ ಬಟ್ಟಿಗೆ. ನೀನು ಇಲ್ಲಡೆ ಹುಡ್ಕೋದು ಅದಕ್ಕೆ ತಾನಾಗ ಬಟ್ಟಿಗಣ್ಣ ಬರೀ ಮುಸ್ಗಿ ನೀಟೆ ಹೊಡೆಯೋದು ನೀನು. ಒದ್ದೆ ಇದ್ದ ಯಾಗ ಅವ್ನು ನೋಡ್ಯದ ಬಟ್ಟಿಗಣ್ಣ ಇಕ್ಕಿಲ್ ಮಸಿ ಕಣಗವನ ಬಟ್ಟಿದ. ಇದೆಲ್ಲ ಮಾಡೋ ಬದಲು ನಾ ಹೇಳ್ತೀನಿ ಹೆಂಗೆ ಮಾಡ್ದ ಹೇಳ್ತೀನಿ ತಾನೇ. ಈಗ ಕೇಳಿ ಹೇಳ್ತೀನಿ. ಏನು ಮಾಡ್ಬೇಡ. ಒಳ್ಳೆ ಕಾರ್ ಮಟ್ನಾಗ ಕಾಣ್ತಿದೆ ಜೂಗಾಲಿ. ಒಂದು ಬೋನ್ ಒಳಗೆ ಹಾಕ್ತಾರ ಕೂತ್ಕಣವ. ಟೂರಿಸ್ಟವ್ರು ಬರ್ತಾರ ಬಂದಾಗ ಹೆಂಗಾಡು ಬಟ್ಟಿಗಣ್ಣ ಬಟ್ಟೆ ಬರೀ ಹೇಳ್ಬಿಟ್ಟು ಕಾರ್ ಮಾಡ್ತೀನಿ ನೀನು. ಸುಮ್ಮನೆ ಹೆಂಗಾಡು ಕೂತ್ಕೊಂತಪ್ಪ. ತಿಂಗಳಿಗೆ 50,000 ಸಂಬಳಿಸ್ಕೊಡ್ತೀನಿ ಬೇಡ ಕೆಲಸವ. ಸರಿ ಕೂತ್ಕೊಂಡು ಹೆಂಗಾಡು. ನೀನು ಹೊಡೆಗಿಲ್ಲ ಬಡಿಯಾಗಿಲ್ಲ ನೀ ಅಗೆಗಿಲ್ಲ. ಸುಮ್ಮನೆ ಟೂರಿಸ್ಟ್ನವ್ರು ಬರ್ತಾರೆ ನೋಡಕ್ಕೆ ಬಂದ್ರನ ಆಯ್ತಾ? ಕೇಳ್ಕೊಡ್ತಾರೆ ತಿನ್ನಿ
ಬಾನ್ ಕೊಟ್ಟರೆ ತಿನ್ನು, ಸೇಬ್ ಕೊಟ್ಟರೆ ತಿನ್ನು, ದಾಳಿಂಬೆ ಕೊಟ್ಟರೆ ತಿನ್ನು. ಇದೆಲ್ಲ ಮಾರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕಣ. ನೀನು ಕಂಡಂಗೆ ನಂಗೆ ನಾಡೋ ಅಷ್ಟೇ. ಸರಿ ಬತ್ತೀನಿ, ಬಂದಾಗ ನಂಗೆ ಒಂದಷ್ಟು ಅರ್ಸಿ ಬಟ್ಟಿಗೆ ನಾನು ಬತ್ತ ತಿಂತೀನಿ ಬರ್ತೀನಿ. ಹಣ್ಣು ಸಾಕು, ನಿನ್ನ ಸುಕ್ಕು ಸಾಕು, ಬತ್ತೀನಿ ಬಿಡು. ಕಾಡ ಮನ್ಸು ಬಟ್ಟಿಗಣ್ಣ. ಓ ಸಾಕಾರ, ಏನು ರೇಟಾ ಬಿನಿಸು? ಬಿನಿಸು 80 ರೂಪಾಯಿ ಅಕ್ಕ. ಬೀನಿಸು 80? ಯಾನೇ ಎಲ್ಲ ಒಳ್ಳೆ 60 ವರ್ಷ 30 ವರ್ಷ ಬಾಡಾಗ ಎಲ್ಲ 60 ವರ್ಷದಲ್ಲ, ಒಂದು 30 ವರ್ಷ ಆಗಿ ಬಾಡೋದ್ರಾಗದಲ್ಲ ಸೇಮ್ ಬಿನ್ನಾಗಿ. ಇದೆಷ್ಟ? ಟೊಮೆಟೊ 20 ರೂಪಾಯಿ. ಬದನೆಕಾಯಿ ಎಷ್ಟ? 40 ರೂಪಾಯಿ. ನಿಂಬೆಹಣ್ಣು 5 ರೂಪಾಯಿ. ಅಷ್ಟು ಗುಟ್ಟು ತಗೊಂಡೋಗಿ ನಾ ಏನೇ ಮಾಡೋದು? ನಿಂಬೆಹಣ್ಣು 5 ರೂಪಾಯಿ ಹೊಳ್ದಿ, ನೀರು ತಗೊಂಡು 10 ರೂಪಾಯಿ ಮಾರ್ತಿದ್ದೆ. ನೀ ಅಂತ ಚುರುಕು ಮೆಣಸಿ ಅಂತ ನಂಗೆ ಗೊತ್ತಿಲ್ಲ. ಎಲ್ಲನೂ ಒಂದೊಂದು ಹಾಕೋ ನೋಡಪ್ಪ. ನಿನ್ನೆದ್ರಿಗೆ ನೋಡ್ಕ ಒಂದೊಂದು ಹಾಕ್ತಾವನಿ ನೀವು ಹೊಲ್ದಾಗ. ಒಂದೊಂದೇ ಹಾಕ್ತಿರೋದು ನೀವು ಹೊಲ್ದಷ್ಟು ನೀ. ಯಾಕ ಒಂದೊಂದು ಆಗ್ತದೆ? ಅದಕ್ಕೆ ನಿನ್ನ ಸುಮ್ಮನೆ ನಾನು ಅರ್ಧ ಬಾಣಲಿ ಅಂತ ಹೆಸರು ಕಟ್ಟಿದ್ದಾನೆ ಈ ನಾಟಕ ಆಡೋದಕ್ಕೆ. ಎಲ್ಲನೂ ಒಂದೊಂದು ಕೆಜಿ ಹಾಕು ಅಂತ ಎಲ್ಲನೂ ಒಂದೊಂದು ಹಾಕ್ತಾನ. ಒಂದೊಂದು ತಗೊಂಡೋಗಿದ್ದು ಸಾಗು ಮಾಡ್ಕೊಂಡು ಕುಡಿಲ್ಲ ಹಾಕೋ. ನೀನು ಕೆಜಿ ಹೇಳಿಲ್ಲ, ಒಂದೊಂದು ಹಾಕು ಅಂದಿ ನಾನು. ಅದಕ್ಕೆ ಒಂದೊಂದು ಹಾಕಿನಿ ನನ್ಗೆ. ಈಗ ನಾನು ಅರ್ಧ ಬಾಣ್ಲಿ ಆಗದ, ನೀವು ಮುಂದೆ ಪೂರ್ತಿ ಬಾಣ್ಲಿ ಆಗೋಯ್ತಿದೆ ಇಲ್ಲ. ನಾ ತಲೆ ಕೆಸಗಲ್ಲ, ಟೋಕನ್ ತೆಗೆದು ಹಾಕತೀನಿ ಕಣ. ಹೋಗ ಅರ್ಧ ಬಾಣ್ಲಿ ಇಬ್ರು ಇರೋದ. ಹಳೆ ಇಂಜನ್ 1/4 ಕೆಜಿ ಸಾಕು ಅಂತಿದೆಯಲ್ಲ. ಅದಿರ್ಲಿ ಅಂತ. ಓಹೋ ದ್ವಾಸ್ಕೆ ಇದು. ಇಡ್ಲಿಗಾಗಲ್ಲ, ಇಡ್ಲಿಗಾಗಲ್ವ ಇದು? ದೋಸ್ಗ ದೋಸೆ ದೋಸೆ ಸೂಪರ್ ಅಂದ್ರೆ ಅದಕ್ಕೆ ಹಾಕಲ್ಲ, ಎಲ್ಲ ಇದು ಮಾಡಿ ಮಾಡ್ತಾ ಇದ್ದ. ಸಾಕು ಮಾಡ್ತಾರೆ. ನಿಮ್ಗೆ ಏಜ್ ಎಷ್ಟು ಅಂದ್ರೆ ಈಗ? ನಮ್ಗೆ 85. ಎಷ್ಟ? 75. ನಿನ್ನ ಏಜ್ ಗಂಟ ಬರ ಗಂಟ ನಮ್ಮ ಕಥ ಕ್ಲೋಸು. ಈಗ ನಾನು ಬರಕದ್ದ. ಆ ಕಾಲದಲ್ಲಿ ಉಂಡಿ ತಿಂದು ಚೆನ್ನಾಗಿದ್ದಾರೆ. ಏನ್ ಅದೇ ಆ ಕಾಲದ ಜ್ವಾಳದಿಟ್ಟು, ಜ್ವಾಳದಿಟ್ಟು, ಮಜ್ಜಿಗೆ, ಮಜ್ಜಿಗೆ, ಜ್ವಾಳದಿಟ್ಟು, ಹಸಿರು ಮಜ್ಜಿಗಿದ್ದ, ಮಜ್ಜಿಗೆ ಎಲ್ಲ ಹಿಡ್ಕೊಳ್ಳೋದು. ಹಿಡ್ಕೊಂಡ್ರು ಆಗ ರೆಕ್ಕಿದ್ದ. ನಾವು ಅನ್ನ ಕಾಣ್ತೀನಿಲ್ಲ. ನಾವು ಅನ್ನನೇ ಕಾಣ್ತಿರ್ಲಿಲ್ಲ. ಏನಿದ್ರು ರಾಗಿ ಮುದ್ದೆ, ಜ್ವಾಳದಿಟ್ಟು ಕಿತ್ತಲ್ಲಿ ತರಕ ರಾಗಿ ರಾಗು ಇಲ್ಲ, ಜ್ವಾಳದಿಟ್ಟಿಗೆ ರಾಗಿ ಸಿಕ್ತಿದ್ದಾಗ. 65ನೇ ಇಸ್ವಿ ಮಾತು ನಾನು ಹಿಂಗೆ ಹೇಳೋದು. 65 ನೀವು ಸುಮಾರು ಸಾಧನೆ ಮಾಡಿದ್ರಿ ಕಪ್ಪ ಹಂಗಾರ. 65ನೇ ಇಸ್ವಿ ನಾನು ಮದುವೆ ಆದ್ದು. 65ನೇ ಇಸ್ವಿ. ಮಕ್ಳು ಎಷ್ಟು ಅಂದ್ರೆ? ಇಬ್ರು ಮದುವೆ ಮಾಡಿದಾರೆ ಮೈಸೂರು. ಹಳೆ ಇಂಜನ್ 1/4 ಕೆಜಿ ಸಾಕು ಅಂತಿದೆಯಲ್ಲ. ಬಸ್ ಹೆಂಗ್ ಹೋದ ಇದು? ರಸ್ತೆ ಮೇಲೆ ಹೋಯ್ತದ. ಏನ್ ಆಕಾಶ ಮೇಲೆ ಹಾರ್ಕೊಂಡು ಹೋದ ಬಸ್ಸು. ಟಮಾಟೆ ಎಷ್ಟೇ? ಟಮಾಟೆ 20 ರೂಪಾಯಿ ಅಕ್ಕ. 5 ರೂಪಾಯಿ ಮಾಡ್ಕೊಂಡು ಕೊಡು, ಕೊಡ್ತಾರಿಲ್ಲ. ಸೊತೆಗೆ ಎಷ್ಟ? ಸೌತೆಗೆ 40 ರೂಪಾಯಿ. 40 ರೂಪಾಯಿ. 40 30 ರೂಪಾಯಿ ಕೊಡ್ತೀವಿ ತಗ. ಆಗಲ್ಲ, 10 ರೂಪಾಯಿ ಕೆಜಿ ಮಾಡ್ಕೊಂಡು ಕೊಡ್ತಾರಿಲ್ಲ. ಅದನ್ನು ಸರಿ. ಮೆಣಸಿಗೆ ಎಷ್ಟ? ಮೆಣಸಿನ್ಕಾಯಿ 40 ರೂಪಾಯಿ. ಮೆಣಸಿನ್ಕಾಯಿ 40. 10 ರೂಪಾಯಿ ಕಮ್ಮಿ ಹಾಕ್ತೀನಿ, 30 ರೂಪಾಯಿನೇ ಕೊಡು. ಆಗಲ್ಲ. ಈ ಥರ ನೀ ಗಗನ್ ಗಿರ್ಗೆ ಇರಿದ್ರೆ ನಾ ಚಿಕನ್ ಗಿರ್ಲಿ ಕೂತಿರ್ಬೇಕಾಗಿತ್ತ. ಒಂದಾ 15 ರೂಪಾಯಿ ಮಾಡ್ಕೊಂಡು ಕೊಡು. ಇನ್ನೇನು ಬೇಕು? ಮೂಲಂಗಿ ಎಷ್ಟ? ಮೂಲಂಗಿ 40 ರೂಪಾಯಿನೇ. ಯಾನ ಬೆಳಿ ನಿಮ್ಗೆ ಅದು ಮಾಮೂಲಿ ಕಪ್ಪು ಮೂಲಂಗಿ ಅಲ್ಲ, ಅದಕ್ಕೂ ರೇಟ್ ಜಾಸ್ತಿ ಹೇಳ್ತಿದ್ದಲ್ಲ. ನೆನಕ ಮೂಲಂಗಿ ಕಪ್ಪು ಬಂದದ, ಬೀಟ್ರೋಟ ಬರಾಕ. ಬೀಟ್ರೋಟ್ ಬೇರೆ, ಅದೇ ಬೇರೆ ಕಪ್ಪ. ಎಷ್ಟ? ಬದ್ನಕಾಯಿ 40 ರೂಪಾಯಿ. 40 ರೂಪಾಯಿ ಫ್ರೆಶ್ ಈಗ ಬಂದಿರೋದು, ಈಗ ಕುಯ್ಕ ಬಂದಿರೋದು ಫ್ರೆಶ್ ಮಾಲು. ಯಾಕ ಇದಲ್ಲ ಬೇಡ ಗಾಡೀಲಿ. ಬೇನಿಸ್ ಎಷ್ಟ? 80 ರೂಪಾಯಿ ಬರೀ. ಹಾಗಾದ್ಮೇಲೆ ಚೀಲ ಕೊಡಿಲಿ. ಇದಾಗ ಬೇನಿಸ ತುಂಬ್ತಾ ಇದೆ. ನೀನು ಹೇಳ್ದಲ್ಲ 80 ರೂಪಾಯಿ ತುಂಬ್ಕ ಅಂತ. ನಾನು 1 ಕೆಜಿಗೆ ಹೇಳದ್ದು. ಎಲ್ಲ ತುಂಬ್ಕ ಅಂತಂದಿನ. ನೀನು ತರಕಾರಿನ ಯಾನು ತಗೋಬೇಡ. ನೀನು ತಲೆ ಕೆಡಿಸ್ಬೇಡ. ತಲೆಗ ಹುಳ ಬಿಡಕ್ ಬಂದಿದೆ. ನೀನು ವ್ಯಾಪಾರ ಮಾಡಕ್ ಬಂದಿಲ್ಲ. ತಗ ನಾಷ್ಟ ಗಿಷ್ಟ ಮಾಡ್ಕೊ ಹೋಗಿ. ಮಾಡ್ಕೊಂಡವ ಹೋಗೋ ತಗ. ಸದ್ಯಕ್ಕೆ ಒಳ್ಳೆ ಆಯ್ತು. ನಾಷ್ಟ ಮಾಡ್ಕೊಂಡು ಒಂದು ಅರ್ಧ ಹಾಕೊಂಡು ಹೋಗ್ತೀನಿ. ಟೈಮ್ ಎಷ್ಟ? ಟೈಮ್ ಬೇಕಾರೆ ಈಗ ಒಂದು ದೊಡ್ಡದು ಹೇಳಿ ಎಳ್ಳಾಡುತ್ತಾ.
ಎಲ್ಲಿ ಅಲ್ಲಾಡೋದು ನೋಡ ಇಲ್ಲಿ ಗಡಿಯಾರುವ ಅಲ್ಲಾಡ್ತಿರೋದ ದೊಡ್ಡದಾಗಿ ನಾಲ್ಕು ಬಿಟ್ಕೊಂಡು